Good morning, everyone. How are you all? Hope you're all fine. Welcome back to our social studies third chapter, and the chapter name is Ancient Civilization of India. My dear children, in this class we are going to continue the same chapter. I mean to say the previous chapter which we were discussing, the second chapter where we have concentrated towards the nomadic life of human beings or the earlier life of ours, how we were leading the life. Then again, what was the ancient weapons we were using, like as the stones as a weapon we might be used, or the iron material we might have used, the discover of the new things. So those all the things in the last class we have studied, the nomadic life we have studied. In today's class we are going to concentrate from the nomadic life to urbanization or the modern life, how the human beings have changed. So these are the things which we can concentrate. ನಾವು ಹಿಂದಿನ ಕ್ಲಾಸ್ಗಳಲ್ಲೆಲ್ಲ ಏನು ನೋಡ್ಕೊತ ಬಂದಿದ್ದೀವಿ ಅಂದರೆ ಸ್ಪೆಷಲ್ ಆಗಿ ಅಂದರೆ ಕಳೆದ ಕ್ಲಾಸ್ಗಳಲ್ಲೆಲ್ಲ ನೊಮ್ಯಾಡಿಕ್ ಲೈಫ್ ಅಂದರೆ ಏನು, ಯಾವ ರೀತಿಯಾದಂಥ ಮನುಷ್ಯನ ಬದುಕಿತ್ತು ಆವಾಗಿನ ಕಾಲದೊಳಗಡೆ, ಯಾವುದೇ ರೀತಿಯಾದಂಥ ಸೆನ್ಸಸ್ಗಳಿರಲಿಲ್ಲ, ಅಂದರೆ ಪ್ರಜ್ಞೆಗಳಿರಲಿಲ್ಲ. ನಾನು ಇದೇ ರೀತಿಯಾದಂಥ ಆಹಾರ ತಿನ್ನಬೇಕು, ನಾನು ಇಂಥದ್ದೇ ಬಟ್ಟೆಯನ್ನು ಹಾಕೋಬೇಕು, ನನ್ನ ಮೈಯನ್ನು ಮುಚ್ಕೋಬೇಕು, ಇದು ಯಾವುದೇ ರೀತಿಯಾದಂಥ ಪ್ರಜ್ಞೆನೇ ಇಲ್ಲದೆ ಇರುವಂಥ ಕಾಲವನ್ನು ಹಿಂದಿನ ಕ್ಲಾಸ್ ಒಳಗಡೆ ನೋಡಿದ್ದೀವಿ. ಮನೆ ಅನ್ನೋದು ಇರಲಿಲ್ಲ, ಮಠ ಅನ್ನೋದು ಇರಲಿಲ್ಲ, ಇವನು ನನ್ನವರು ಅಂತನೋ ಫೀಲಿಂಗ್ ಇರಲಿಲ್ಲ, ನನ್ನ ಮಗ, ನನ್ನ ತಂದೆ ತಾಯಿ, ಯಾವುದೇ ರೀತಿಯಾದಂಥ ಫೀಲಿಂಗ್ ಇರಲಿಲ್ಲ. ಯಾರಾದರೂ ಸತ್ರ ಅಂದರೆ ಹೆಣಗಳನ್ನು ಒಯ್ದುಬಿಟ್ಟು ಬಿಸಾಡಿ ಬರೋದಂಥ ಪರಿಸ್ಥಿತಿ ನೋಡಿದ್ದೀವಿ. ಪ್ರಾಣಿಗಳನ್ನು ಕೊಂದು ತಿನ್ನುವುದನ್ನು ನೋಡಿದ್ದೀವಿ. ಆಮೇಲೆ ಕೆಲವೊಂದಿಷ್ಟು ಕಲ್ಲುಗಳಿರ್ತಾವೆ, ಕಲ್ಲುಗಳನ್ನು ಶಾರ್ಪ್ ಮಾಡ್ಕೊಂಡ್ಬಿಟ್ಟು ಅದೇ ಕಲ್ಲನ್ನು ತಮ್ಮ ವೆಪನ್ ಆಗಿ ಅಸ್ತ್ರವಾಗಿ ಉಪಯೋಗಿಸ್ಕೊಂಡು ಬದುಕುವುದನ್ನು ಕೂಡ ನೋಡಿದ್ದೀವಿ. ನದಿಯ ದಂಡೆ ಒಳಗಡೆ ಅಥವಾ ಸಮುದ್ರದ ದಂಡೆ ಒಳಗಡೆ ಇರುವಂಥ ಪ್ರದೇಶಗಳೊಳಗಡೆ ವಾಸ ಇದ್ಕೊಂಡು ಅಲ್ಲಿ ಸುತ್ತಮುತ್ತಲು ಬೆಂಕಿಯನ್ನು ಕಾಯಿಸ್ಕೊಳ್ಳೋದು, ಅಂದರೆ ಬೆಂಕಿಯ ಆವಿಷ್ಕಾರನೂ ಕೂಡ ನೋಡಿದ್ದೀವಿ. ಬೆಂಕಿ ಕಾಯಿಸ್ಕೊಂಡ್ಬಿಟ್ಟು ಸುತ್ತಮುತ್ತಲು ಅಲ್ಲೇ ಅದೇ ಪ್ರದೇಶ ಒಳಗಡೆ ಇರುವುದನ್ನು ಕೂಡ ನೋಡಿದ್ದೀವಿ. ಮನೆ ಇರಲಿಲ್ಲ. ಇವತ್ತಿನ ಕ್ಲಾಸ್ ಒಳಗಡೆ ಮುಂದುವರೆದ ಭಾಗ, ಹಿಂದಿನ ಚಾಪ್ಟರ್ ಒಳಗಡೆ ಆಗಿರುವಂಥ ವಿಷಯಗಳನ್ನೇ ಮುಂದುವರೆದ ಭಾಗವಾಗಿ ನೋಡ್ತಾ ಇದ್ದೀವಿ. ಏನೆಲ್ಲ ಕಾಣ್ತಾ ಇದ್ದೀವಿ ಅಂದರೆ ಮನುಷ್ಯ ಯಾವ ರೀತಿಯಾಗಿ ಬದಲಾವಣೆ ಆಗ್ತಾ ಹೋಗ್ತಾನೆ, ಏನೆಲ್ಲ ವ್ಯತ್ಯಾಸಗಳು ಬಂದು, ಆಹಾರ ಪದ್ಧತಿ ಯಾವ ರೀತಿಯಾಗಿ ಸ್ವೀಕರಿಸ್ತಾನೆ, ಆಮೇಲೆ ಪ್ರಾಣಿಗಳನ್ನು ಕೊಂದು ತಿನ್ನುವುದು, ಬೇಟೆಯಾಡಿ ಕೊಂದು ತಿನ್ನುವುದು ಬದಲಿಗೆ, ಅಂದರೆ ಬೇಯಿಸದೆ ತಿನ್ನೋ ಬದಲಿಗೆ ಬೇಯಿಸಿ ತಿನ್ನುವಂಥ ಪ್ರಜ್ಞೆ ಬರ್ತದೆ. ವಾಸ ಮಾಡಲಿಕ್ಕಂತ ತನ್ನದೇ ಆಗಿರುವಂಥ ಒಂದು ಮನೆಯನ್ನು ಸೃಷ್ಟಿ ಮಾಡ್ಕೊಳ್ತಾನೆ. ಆಹಾರವನ್ನು ಯಾವ ರೀತಿಯಾಗಿ ಬೆಳಿಬೇಕು, ಯಾವ ಆಹಾರವನ್ನು ಬೆಳಿತಾನೆ, ಬೆಳೆಗಳನ್ನು ಬೆಳಿತಾನೆ, ಅದನ್ನೆಲ್ಲವೂ ಕೂಡ ತುಂಬ ವಿವರವಾಗಿ ನೋಡೋಣ ಇವತ್ತಿನ ಕ್ಲಾಸ್ ಒಳಗಡೆ. ಹೋಪ್ ಯು ಆರ್ ಆಲ್ ಮಚ್ ಇಂಟ್ರೆಸ್ಟೆಡ್ ಒನ್. So let's move towards the chapter called Ancient Civilization of India. So what are the key points are there which we can learn from this chapter? So first point is Ancient Civilization of India. Ancient ಅಂದರೆ ಪುರಾತನ, ಬಹಳ ಹಳೆಯ ಕಾಲದ ನಾಗರಿಕತೆ. ಈಗಿನ ನಾಗರಿಕತೆ ಅಲ್ಲ, ನಾವು ಇವಾಗ ಬದುಕ್ತಾ ಇರುವಂಥ ಸೆಂಚುರಿ, ಇಟ್ ಇಸ್ 21st century ಅಂತ ಕರಿತೀವಿ. ಆಲ್ಮೋಸ್ಟ್ ವಿ ಆರ್ ರೀಚಿಂಗ್ ಟು ದ 22nd ಆ್ಯಂಡ್ ಆಲ್. ಯು ಕ್ಯಾನ್ ಇಮ್ಯಾಜಿನ್ ಇಟ್ ಔಟ್. 21ನೇ ಶತಮಾನದೊಳಗಡೆ ಬದುಕ್ತಾ ಇದ್ದೀವಿ. ಇದರ ಹಿಂದಿನ ಶತಮಾನಗಳೇ ಇಲ್ಲದೆ ಇರುವಂಥ ಕಾಲದ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ ಇವತ್ತಿನ ಕ್ಲಾಸ್ ಒಳಗಡೆ. ಶತಮಾನಗಳೇ ಇಲ್ಲದೆ ಇರುವಂಥ ಕಾಲ. Ancient Civilization of India. Then again, first urbanization, special features of the cities, town planning, lifestyle and decline of towns. ಅಂದರೆ ಭಾರತದ, ಅಂದರೆ ಇಡೀ ಜಗತ್ತಿನ ಮೊದಲನೇ ನಾಗರಿಕತೆ ಅಥವಾ ಅರ್ಬನೈಸೇಷನ್ ಬಗ್ಗೆ ನೋಡ್ತಾ ಇದ್ದೀವಿ. ಅಲ್ಲಿರುವಂಥ ಸ್ಪೆಷಲ್ ಫೀಚರ್ಸ್ಗಳೆಲ್ಲ ಏನಾಗಿದ್ದಾವೆ, ಯಾವ ರೀತಿಯಾಗಿರುವಂಥ ಸಿಟಿಗಳಿದ್ದು, ಪ್ರದೇಶಗಳು, ವಾಸ ಮಾಡ್ತಾ ಇರುವಂಥ ಪ್ರದೇಶಗಳು, ಹಳ್ಳಿ ಇರ್ಬೋದು, ಏನೇ ಇರ್ಬೋದು, ಯಾವ ರೀತಿಯಾಗಿ ಕಟ್ಟಡಗಳಿತ್ತು. ಟೌನ್ ಪ್ಲಾನಿಂಗ್, ಚರಂಡಿ ವ್ಯವಸ್ಥೆ ಅಂತ ಕರಿತೀವಲ್ಲ, ಇವಾಗ ಟೌನ್ ಪ್ಲಾನಿಂಗ್, ರೋಡ್ ವ್ಯವಸ್ಥೆ ಇರ್ಬೋದು, ಚರಂಡಿ ವ್ಯವಸ್ಥೆ ಇರ್ಬೋದು, ಶುದ್ಧವಾದ ಕುಡಿಯುವಂಥ ನೀರಿನ ವ್ಯವಸ್ಥೆ ಇರ್ಬೋದು, ಶೌಚಾಲಯ ಇರ್ಬೋದು. ಇವಾಗಿನ ಕಾಲದೊಳಗಡೆ ನೋಡ್ತಾ ಇದ್ದೀವಿ 21st centuryಯಲ್ಲಿ. ಅಂದರೆ ಈ ಸೆಂಚುರಿನೇ ಇಲ್ಲದೆ ಇರುವಂಥ, ಶತಮಾನಗಳೇ ಇಲ್ಲದೆ ಇರುವಂಥ ಕಾಲದೊಳಗಡೆ ಯಾವ ರೀತಿಯಾಗಿತ್ತು ಅದನ್ನು ನೋಡೋಣ. ಆಮೇಲೆ ಡಿಕ್ಲೈನ್ ಆಫ್ ದ ಟೌನ್ಸ್, ಯಾವ ರೀತಿಯಾಗಿ ಮುಳುಗಡೆ ಆದು, ಯಾವ ರೀತಿಯಾಗಿ ಅವನತಿ ಹೊಂದಿದ್ರು, ಇವೆಲ್ಲವೂ ಕೂಡ ನೋಡ್ಕೊಂಡು ಹೋಗೋಣ ಅಂತ. ಅದಾದ ನಂತರ ಈಗ ಲಾಸ್ಟ್ ಟಾಪಿಕ್ ವಿ ಕ್ಯಾನ್ ಕಾನ್ಸಂಟ್ರೇಟ್ ಡೆವಲಪ್ಮೆಂಟ್ ಆಫ್ ವೇದಾಸ್. ವೇದಗಳು ಹುಟ್ಕೊಂಡಿರುವಂಥ ಕಾಲ. ದೇರ್ ಆರ್ 4 different types of ವೇದಾಸ್. ಋಗ್ವೇದ, ಸಾಮವೇದ, ಯಜುರ್ವೇದ ಆ್ಯಂಡ್ ಅಥರ್ವಣ ವೇದ ಅಂತ ಅಂದ್ಬಿಟ್ಟು 4 ವೇದಗಳಿದ್ದಾವೆ. ಆ ವೇದಗಳ ಬಗ್ಗೆ ಅಧ್ಯಯನ ಮಾಡೋಣ. ನನಗೆ ದ ಪೀರಿಯಡ್ ಆಫ್ ವೇದಾಸ್, ವೇದಗಳ ಕಾಲ, ಯಾವ ರೀತಿಯಾಗಿ ವೇದಗಳ ಕಾಲ ಇತ್ತು, ಯಾವ ರೀತಿಯಾಗಿರುವಂಥ ಜನರು ಆಗಿನ ಸಂದರ್ಭ ಒಳಗಡೆ ಇದ್ದರು ಅಂತ ಅನ್ನೋದನ್ನು ಅಭ್ಯಾಸ ಮಾಡೋಣ ಈಗಿನ ಚಾಪ್ಟರ್ ಒಳಗಡೆ. ಓಕೆ,
So let's go with the first topic. When nomadic life becomes stable. See my dear children, the word itself it is indicating nomadic life. Nomadic life, it means there is no proper ambition, there is no proper aim, we are not having any proper place to stay. Suppose if I have a work here, work in a sense, if I'm feeling hungry and if I want to have something from my belly, so let me hunt the animals, and this will be my place for 1 or 2 days. I'm going to settle here for 2 days, then after 2 days I can take my place, or I can shift out from one place to another place. So this was the life which earlier people were leading. They used to make their life as to be the traveling life they used to make out. They were not at all stable, or they were not at all what I can call that the settled in one particular place. ಯಾವುದೇ ರೀತಿಯಾದಂಥ ಒಂದು ಪರ್ಟಿಕ್ಯುಲರ್ ಆಗಿರುವಂಥ ಪ್ಲೇಸ್ ಒಳಗಡೆ, ಜಾಗದೊಳಗಡೆ, ಊರೊಳಗಡೆ ಸ್ಟೇಬಲ್ ಆಗಿ ಇರ್ತಿರ್ಲಿಲ್ಲ. ಸಪೋಸ್ ಇಫ್ ಯು ಆಸ್ಕಿಂಗ್ ಮೀ ವಿಚ್ ಈಸ್ ಯುವರ್ ಪ್ಲೇಸ್, ದೆನ್ ಐ ಕ್ಯಾನ್ ಸೇ ಸೋ ಆ್ಯಂಡ್ ಸೋ ಇಸ್ ಮೈ ಪ್ಲೇಸ್. ನಾನು ನಿಮ್ಗೇನಾದರೂ ನಿಮ್ಮ ಊರು ಯಾವುದು ಅಂತಂದರೆ ನನ್ನ ಊರು ಇದು ಅಂತ ಹೇಳ್ತೀರಾ, ನಿಮ್ಮ ಅಜ್ಜನ ಊರು ಯಾವುದು ಅಂದರೆ ಇದು ಅಂತ ಹೇಳ್ತೀರಾ. ಯಾಕೆಂದರೆ ಅಲ್ಲಿ ನಾವು ಸೆಟ್ಲ್ ಆಗಿದ್ದೀವಿ, ವಾಸ ಮಾಡ್ತಾ ಇದ್ದೀವಿ, ಬದುಕ್ತಾ ಇದ್ದೀವಿ. ಆದರೆ ಹಿಂದಿನ ಕಾಲದೊಳಗಡೆ ಊರು ಯಾವುದು ಅಂತ ಗೊತ್ತಿಲ್ಲ, ಪ್ರದೇಶ ಯಾವುದು ಅಂತ ಗೊತ್ತಿಲ್ಲ, ಮನೆ ಯಾವುದು ಅಂತ ಗೊತ್ತಿಲ್ಲ. ಅಲ್ಲಿಂದ ಶುರುವಾಗುತ್ತೆ ನಮ್ಮ ಯುಗ. ನಮ್ಮ ಯುಗ ಅಂದರೆ ನಮ್ಮ ಪೂರ್ವಜರು, ನನ್ನ ಪೂರ್ವಜರು, ನಿಮ್ಮ ಪೂರ್ವಜರು ಎಲ್ಲರೂ ಕೂಡ ಅದೇ ಯುಗದಿಂದ ಬಂದವರು ನಾವು. ನೋಡೋಣ. ಆರ್ಕಿಯಾಲಜಿಸ್ಟ್ ಅಂದರೆ ಪುರಾತತ್ವ ಶಾಸ್ತ್ರ ಅಂತ ಕರಿತೀವಿ. ಹಿಂದೆ ಆಗೋಗಿರುವಂಥ ಕೆಲವೊಂದಿಷ್ಟು ಘಟನೆಗಳನ್ನು ಸುವಿವರವಾಗಿ, ನಿಧಾನವಾಗಿ ಆ ವಸ್ತುಗಳನ್ನು ಹಿಡ್ಕೊಂಡ್ಬಿಟ್ಟು ಅಧ್ಯಯನ ಮಾಡುವಂಥ ಒಂದು ಡಿಪಾರ್ಟ್ಮೆಂಟಿಗೆ ಆರ್ಕಿಯಾಲಜಿಸ್ಟ್ ಅಂತ ಕರಿತೀವಿ. Archaeologists have come across the signs of huts, houses. In some places they have excavated cellar place at the place called as Barzoham in Kashmir. See, when the archaeological department it start to make some excavations, when they making some investigations regarding the ancient life of human beings, so then they found some of the evidences, proper evidences through which we can understand that yes, even in the earlier life also, even in the earlier days also, human beings were quite stable. They were having their proper home, they used to cook their food and all. So how we can come to know what were the evidences the archaeological department has got, that we will see. So archaeological department they got when they were making some investigation at a place called as Barzoham, which is locating in Kashmir in India itself. So the Barzoham, it's a place which is locating in Kashmir. When they were making some investigation about the nomadic life of human beings, by the time they got some old or the ancient evidences which can solidly proving that the earlier people were also living in the huts and the houses, and moreover for cooking purpose they were using like as the soil, or else the pots and all they were using earlier days, the pots they were using which were completely made up of soil or the mud, we can call it out. ಅಂದರೆ ಈ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಸಮ್ ಇನ್ವೆಸ್ಟಿಗೇಷನ್ಸನ್ನು ಮಾಡ್ತಾ ಹೋದಂಗೆಲ್ಲ, ಅಂದರೆ ಮನುಷ್ಯನ ಹಿಂದಿನ ಬದುಕು ಯಾವ ರೀತಿಯಾಗಿತ್ತು, ಯಾವ ರೀತಿಯಾಗಿ ವಾಸಿಸ್ತಾ ಇದ್ರು, ಅಥವಾ ಅವರು ಪರ್ಟಿಕ್ಯುಲರ್ ಆಗಿರುವಂಥ ಪ್ಲೇಸ್ ಒಳಗಡೆ ಇರಲೇ ಇಲ್ಲ ಅಂತನೋ ಒಂದು ಕಾನ್ಸೆಪ್ಟ್ ತಲೆ ಒಳಗಡೆ ಇತ್ತು. ಆದರೆ ಬರ್ಜೋಹ್ಯಾಮ್ ಅಂತ ಅನ್ನೋ ಪ್ಲೇಸು ಕಾಶ್ಮೀರ ಒಳಗಡೆ ಇದೆ. ಆ ಪ್ಲೇಸ್ ಒಳಗಡೆ ಹೋಗ್ಬಿಟ್ಟು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟು ಇನ್ವೆಸ್ಟಿಗೇಷನ್ ಮಾಡ್ದಂಗೆಲ್ಲ, ಅಂದರೆ ಭೂಮಿಯನ್ನೆಲ್ಲ ಅಗದ್ಬಿಟ್ಟು ತೆಗೆದು ನೋಡ್ದಂಗೆಲ್ಲ ಭೂಮಿಯ ಆಳಕ್ಕೆ, ಭೂಮಿಯ ಒಳಗಡೆ ಅವರಿಗೆ ಕೆಲವೊಂದಿಷ್ಟು ಎವಿಡೆನ್ಸ್ಗಳು ಸಿಗ್ತವೆ, ಪ್ರೂಫ್ಗಳು ಸಿಗ್ತವೆ. ಏನಪ್ಪ ಎವಿಡೆನ್ಸು, ಮನುಷ್ಯರು ಯಾವ ರೀತಿಯಾಗಿ ಬದುಕ್ತಿದ್ರು ಅನ್ನೋದಕ್ಕೆ ಒಂದಿಷ್ಟು ಉದಾಹರಣೆಗಳು. ಎವಿಡೆನ್ಸ್ ಏನಂದರೆ, ಆಗಿನ ಕಾಲದೊಳಗಡೆ ಕಟ್ಟಿರುವಂಥ ಕೆಲವೊಂದಿಷ್ಟು ಗುಡಿಸಲುಗಳು ಭೂಮಿಯ ಆಳದ ಒಳಗಡೆ ಮುಚ್ಚಿ ಹೋಗಿಟ್ಟಿರ್ತವೆ. ಆ ಗುಡಿಸಲುಗಳನ್ನು ಯಾವ ರೀತಿಯಾಗಿ ಸೃಷ್ಟಿಸಿದ್ರು ಏನೆಲ್ಲ ಅಂತಂದ್ಬಿಟ್ಟು ಅದನ್ನು ಅಗದು ತೆಗೆದು ನೋಡ್ದಂಗೆಲ್ಲ ಹೊಸ ಹೊಸ ವಿಚಾರಗಳು ಬರ್ತವೆ. ಬರೀ ಗುಡಿಸಲುಗಳಷ್ಟೇ ಅಲ್ಲ, ಮನೆಗಳನ್ನು ಕೂಡ ಆಗಿನ ಕಾಲದೊಳಗಡೆ ಇರುವಂಥ ಜನರು ಕಟ್ಟಿದ್ರು. ಮಣ್ಣಿನ ಮನೆ ಆಗಿರ್ಬೋದು ಅಥವಾ ರೆಂಬೆ ಕೊಂಬೆಗಳಿಂದ ಕಟ್ಟಿರುವಂಥ ಮನೆಯೇ ಆಗಿರ್ಬೋದು. ಆದರೆ ವಾಸ ಮಾಡಲಿಕ್ಕೆ ನನ್ನದೇ ಆಗಿರುವಂಥ ಒಂದು ಪ್ಲೇಸ್ ಅವರಿಗಿತ್ತು ಅನ್ನೋದು ಗೊತ್ತಾಗುತ್ತೆ. ಇದಲ್ಲದೆ ಅಡಿಗೆಗೋಸ್ಕರ ಅಂತ ಬಳಸಿರುವಂಥ ಕೆಲವೊಂದಿಷ್ಟು ಪಾತ್ರೆ ಪಗಡೆಗಳು ಕೂಡ ಇದ್ದು, ಮಣ್ಣಿನ ಪಾತ್ರೆಗಳು ಅಂತ ಇರ್ತವೆ.
you might have noticed these things when you are visiting to your grandparents' home. ನಿಮ್ಮ ಅಜ್ಜ ಮುತ್ತಜ್ಜನ ಮನೆಗೆ ಹೋದಂಗೆಲ್ಲ ಅಲ್ಲಿ ಕೆಲವೊಂದಿಷ್ಟು ಮಣ್ಣಿನ ಪಾತ್ರೆಗಳು ಸಿಗ್ತವೆ. ಆ ಮಣ್ಣಿನ ಪಾತ್ರೆಗಳನ್ನು ಈಗಿನ ಕಾಲದೊಳಗಡೆ ಈಗಲೂ ಕೂಡ ಕೆಲವೊಂದಿಷ್ಟು ಜನ ಯೂಸ್ ಮಾಡ್ತಾರೆ. ಬಟ್ ಇಟ್ ವಾಸ್ ದ ಅರ್ಲಿಯೆಸ್ಟ್ ವೆಸಲ್ಸ್ ವಿಚ್ ದೇ ವರ್ ಯೂಸಿಂಗ್ ಫಾರ್ ಕುಕಿಂಗ್ ದ ಫುಡ್. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಇನ್ನು ಮುಂದೆ ಬಂದಂಗೆಲ್ಲ ಏನೆಲ್ಲ ಸಿಗುತ್ತೆ, then we can understand the people of those times used to dig the shallow pits in the soil and live in them. So from there they just want to get a protection from the cold and the wild animals. So earlier days people, they were digging the shallow pits, and in that shallow pits itself they used to survive because it will be a good protection from the cold weather and from the wild animals. ಅಂದರೆ ಆಗಿನ ಕಾಲದೊಳಗಡೆ ಇರುವಂಥ ಜನರು ನಮ್ಮ ಥರ ಭೂಮಿಯ ಮೇಲೆ ಮನೆ ಮಾಡ್ತಿರ್ಲಿಲ್ಲ, ಭೂಮಿಯ ಒಳಗಡೆ ಮನೆ ಮಾಡ್ತಿದ್ರು. ಗುಹೆಗಳೆಲ್ಲ ಕೂಡ ಕೆಲವೊಂದಿಷ್ಟು ಸಿಗ್ತವೆ. ಅಜಂತ, ಎಲ್ಲೋರ ಇಂಥವೆಲ್ಲ ಪ್ಲೇಸ್ಗಳೆಲ್ಲ ಹೋದಾಗ ನಿಮಗೆ ಗುಹೆಗಳು ಸಿಗ್ತವೆ. ಅಂದರೆ ಭೂಮಿಯ ಒಳಗಡೆ ಮನೆಗಳನ್ನು ಕಾಣ್ತೀವಿ. ಸೊ ಯಾಕೆ ಅದನ್ನೆಲ್ಲ ಮಾಡ್ತಿದ್ರು? ಆಗಿನ ಕಾಲದೊಳಗಡೆ ಇರುವಂಥ ಜನರು ಭೂಮಿಯ ಒಳಗಡೆ ಮನೆಯನ್ನು ಮಾಡ್ಕೊಳ್ತಿದ್ರು. ಭೂಮಿಯನ್ನು ಅಗದ್ಬಿಟ್ಟು ಅಲ್ಲಿನೇ ಭೂಮಿಯ ಮೇಲೆ ಮಣ್ಣಿಂದನೇ ದೇ ಯೂಸ್ ಟು ಮೇಕ್ ಸಮ್ ಸ್ಟೆಪ್ಸ್ ಆಲ್ಸೋ. ಮಣ್ಣಿಂದನೇ ಕೆಲವೊಂದಿಷ್ಟು ಸ್ಟೆಪ್ಸ್ಗಳನ್ನು ಮಾಡ್ತಿದ್ರು. ಅದರಿಂದನೇ ಏರುವುದು, ಅದರಿಂದನೇ ಇಳಿಯುವುದು. ಭೂಮಿಯ ಒಳಗಡೆ ಮನೆ ಮಾಡಿದ ತಕ್ಷಣ ಮೇಲಿಂದ ಜಿಗಿಯುವುದು, ಹತ್ತುವುದು ಹೆಂಗೆ ಗೊತ್ತಾಗೋದಿಲ್ಲಲ್ಲ. ಸೊ ಹಾಗಾಗಿ ಸ್ಟೆಪ್ಸ್ಗಳನ್ನು ಕೂಡ ಮಾಡ್ಕೊಳ್ತಿದ್ರು. ಆಮೇಲೆ ಇರಲಿಕ್ಕೆ ಅಂತ ಅಂದ್ಬಿಟ್ಟು ಮೇಲುಗಡೆ ಛಾವಣಿಗೆ ಅಂತ ಅಂದ್ಬಿಟ್ಟು ಕಟ್ಟಿಗೆದು ಆಗಿರ್ಬೋದು, ಬೇರೆ ಯಾವುದೋ ಒಂದಿಷ್ಟು ವಸ್ತುಗಳನ್ನು ತಂದು ಆ ಛಾವಣಿ ಥರ ಹಾಕ್ಕೊಳ್ತಿದ್ರು. ಅಂದರೆ ಹೋಗಲಿಕ್ಕೆ ಬರಲಿಕ್ಕೆ ದಾರಿಗಿರಲಿ ಅಂತ. ಸೊ ಹಾಗಾಗಿ ಯಾಕೆ ಮಾಡ್ತಿದ್ರು ಅಂದರೆ ಫ್ರಮ್ ದ ಪ್ರೊಟೆಕ್ಷನ್ ಆಫ್ the cold, protection from the cold and from the wild animals. ಇವಾಗ ಸ್ವಲ್ಪ ಚಳಿ ಬಿಟ್ಟಿದ್ರೆ ಸಾಕು, ಮನೆ ಒಳಗಡೆ ಸ್ವೆಟ್ರು ಅದು ಇದು ಎಲ್ಲ ಹಾಕೊಂಡ್ಬಿಟ್ಟು ಗಟ್ಟಿಯಾಗಿ ಕೂತ್ಕೊಂಡು ಚಳಿ ಹದ್ದೇ ಇರೋಂಗೆ ಹೆಂಗೆ ನೋಡ್ತೀವಲ್ಲ ಆ ರೀತಿಯಾಗಿ ಅವ್ರಿಗೂ ಕೂಡ ಚಳಿ ಆಗ್ತಿತ್ತು. ಬಿಕಾಸ್ ಆಫ್ ದ್ಯಾಟ್ ರೀಸನ್ ದೇ ಯೂಸ್ ಟು dig the pits, and under the pits they used to stay at out. So that was the house for them in the earlier days. Next we can find the earthen pots have been found inside and outside of the such pits. ಪಿಟ್ಸ್ ಅಂದರೆ ಭೂಮಿಯನ್ನು ಅಗಿತೀವಲ್ಲ, ತೆಗ್ಗುಗಳು ಅಂತ ಕರಿತೀವಿ, ಅದನ್ನು ಪಿಟ್ಸ್ ಅಂತ ಕರಿತೀವಿ. ಓಕೆ, ದೆನ್ ದೆರ್ ಈಸ್ ಅ ಸೈಟ್ ನೇಮ್ಡ್ ಮಹರ್ಗರ್. ದಿಸ್ ಈಸ್ ದ ಪ್ಲೇಸ್ ವಿಚ್ ಈಸ್ quite nearest to the Bolan place, and this Bolan fertile land, it is quite closer to the Iran. So there is a place which is called as a Mahargarh, and this place it is quite nearest to the Bolan place, and Bolan it is relating or it is leading to the Iran. We can consider it out quite closer to the India also, we can call it out. And in this Mahargarh place we can find for the first time certain evidences through which we can identify the people of earlier days, or the in ancient days they were knowing or they were having a proper knowledge about the cultivation of a barley and a wheat. ಈಗ ಮೆಹರ್ಗರ್ ಅಂತ ಅನ್ನೋ ಪ್ಲೇಸು ಇರಾನ್ ಹತ್ರ ಆಗುತ್ತೆ. ಬೊಲಾನ್ಸ್ ಫರ್ಟೈಲ್ ಲ್ಯಾಂಡ್ ಏನಿದೆಯಲ್ಲ ಅದು ಸ್ವಲ್ಪ ಇರಾನ್ ಹತ್ರ ಆಗುತ್ತೆ. ಭಾರತಕ್ಕೂ ಕೂಡ ಸ್ವಲ್ಪದರೊಳಗಡೆ ಸಮೀಪ ಅಂತ ಅನ್ಕೋಬಹುದು. ಸೊ ಮೆಹರ್ಗರ್ ಅನ್ನೋ ಪ್ಲೇಸ್ ಒಳಗಡೆ ನಮಗೆ ಪ್ರಪ್ರಥಮ ಬಾರಿಗೆ ಕಂಡು ಬಂದಿರುವಂಥ ಕೆಲವೊಂದಿಷ್ಟು ವಿಶೇಷತೆಗಳೇನಂತಂದರೆ, ಆಗಿನ ಕಾಲದೊಳಗಡೆನೂ ಕೂಡ, ಅಂದರೆ ಸೆಂಚುರಿ ಇಲ್ಲದೆ ಇರುವಂಥ, ಶತಮಾನ ಇಲ್ಲದೆ ಇರುವಂಥ ಕಾಲದೊಳಗಡೆನೂ ಕೂಡ ಜನರಿಗೆ ಬಾರ್ಲಿ ಮತ್ತು ವೀಟ್ ಅಂದರೆ ಗೋಧಿ ಮತ್ತು ಈ ಭತ್ತ ಅಂತ ಕರಿತೀವಲ್ಲ, ಗೋಧಿ ಮತ್ತು ಭತ್ತವನ್ನು ಬೆಳೆಯುವಂಥ ಅಭ್ಯಾಸನೂ ಕೂಡ ಇತ್ತು. ಇದನ್ನು ಬೆಳೀತಿದ್ರು ಆಗಿನ ಕಾಲದೊಳಗಡೆನೆ ಅಂತ ಅನ್ನೋದು ಒಂದು ಪ್ರೂಫ್ ಸಿಕ್ಕರೆ, ಇನ್ನೊಂದು ಎವಿಡೆನ್ಸ್ ಏನಿರ್ತಾ ಇದೆ ಅಂದರೆ, ಇಡೀ ಜಗತ್ತಿನೊಳಗಡೆನೆ ಪ್ರಪ್ರಥಮ ಬಾರಿಗೆ ಭತ್ತ ಮತ್ತು ಗೋಧಿಯನ್ನು ಬೆಳೆದಿರುವಂಥ ಏಕೈಕ ಪ್ರದೇಶ ಯಾವುದು, ಜಗತ್ತಿನೊಳಗಡೆ ಪ್ರಪ್ರಥಮ ಬಾರಿಗೆ ಏಕೈಕ ಪ್ರದೇಶ ಯಾವುದು ಅಂದರೆ ಮಹರ್ಗರ್ ಅಂತನೋ ಪ್ಲೇಸ್. So these are the solid proofs, my dear children, which we can notice in today's class. Rather than these things, they were not only knowing about the cultivation of barley and wheat. Along with these things, they used to rear the goat and the sheep. Rearing, it means ಸಾಗಾಣಿಕೆ. ಆಗಿನ ಕಾಲದೊಳಗಡೆ ಈ ಕುರಿ ಮತ್ತು ಈ ಶೀಪ್ಸ್ ಅಂತ ಕರಿತೀವಲ್ಲ, ಮೇಕೆಗಳನ್ನೆಲ್ಲವೂ ಕೂಡ ಆಗಿನ ಕಾಲದಿಂದಲೂ ಕೂಡ ಜನರು ರೀರಿಂಗ್ ಮಾಡ್ತಿದ್ರು, ಅಂದರೆ ಸಾಗಾಣಿಕೆ ಮಾಡ್ತಿದ್ರು ಅಂತ ಅನ್ನೋದನ್ನು ಒಂದು ಪ್ರೂಫ್ ಇದೆ. In tomorrow's class, what are the new evidences we'll get, that all the things we'll see. Till then, please stay safe. Thank you.